ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ರೈಲ್ ಬೋಗಿ. ನಾನು ಇವತ್ತು ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ದೃಢೀಕರಣ ಪತ್ರ, ಜಾತಿ ಪ್ರಮಾಣ ಪತ್ರ ಯಾವ ರೀತಿ ಮಾಡೋದು ಅಂತ ಅದು ನಿಮಗೆ ಹೇಳ್ಕೊಡ್ತೀನಿ. ಈಗ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇದನ್ನು ಮಾಡಿಸ್ಬೇಕು ಅಂತ ನಿಮಗೆ ಫಸ್ಟು ಒಂದು ಫೋಟೋ ಬೇಕು. ಆಮೇಲೆ ಸ್ಟಡಿ ಡೀಟೇಲ್ಸ್ಗೆ SSLC ಮಾರ್ಕ್ಸ್ ಕಾರ್ಡು ಅಥವಾ TC ಕೊಡಬೇಕಾಗುತ್ತೆ. ನೆಕ್ಸ್ಟು ನಿಮಗೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಕಂಪಲ್ಸರಿ ಏನಿಲ್ಲ ಇದ್ದರೆ ಕೊಡ್ಬೋದು. ಇನ್ನೊಂದು ನೀವು ಆಧಾರ್ ಕಾರ್ಡ್ ಕೊಡಲೇಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು. ಸೊ ಇದು ಕೊಟ್ಟು ನೆಕ್ಸ್ಟ್ ಇಷ್ಟು ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ. ಸೊ ಈ ಒ ಬಿ ಸಿಗೆ ಒಂದು ಮಾತ್ರ ಬರುತ್ತೆ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಎರಡೂ ಒಟ್ಟಿಗೆ ಬರುತ್ತೆ. ಅದೇ ನಿಮಗೆ SC ST ಕ್ಯಾಟಗರಿ 1ಅವರಿಗೆ ಎರಡು ಬರುತ್ತೆ. ಒಂದು ಆದಾಯ ದೃಢೀಕರಣ ಪತ್ರ, ಇನ್ನೊಂದು ಜಾತಿ ಪ್ರಮಾಣ ಪತ್ರ, ಅದು ಸಪ್ರೇಟಾಗಿ ಬರುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಮಸ್ಟ್ ಕೊಡಲೇಬೇಕು ನೀವು. ಒಂದು ಫೋಟೋ, ಸ್ಟಡಿ ಡೀಟೇಲ್ಸ್, ರೇಷನ್ ಕಾರ್ಡ್, ನೆಕ್ಸ್ಟು ಆಧಾರ್ ಕಾರ್ಡ್, ಇಷ್ಟನ್ನು ಕೊಟ್ಟರೆ ನಿಮಗೆ ಅಪ್ಲೈ ಮಾಡಿಕೊಡ್ತಾರೆ. ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸಿ 5 ವರ್ಷ ಆಗಿಲ್ಲ, ಇನ್ನೂ ಅದು ಕಾಣೆಯಾಗಿದೆ ಅಂದರೆ ಎಲ್ಲೋ ಮಿಸ್ ಆಗಿದೆ, ಅದನ್ನು ತೆಗ್ಸೋದು ಯಾವ ಥರಪ್ಪ ಅಂದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ಯಾವ ಪ್ರೂಫ್ ಕೊಟ್ಟಿರ್ತೀರ. ಫಾರ್ ಎಕ್ಸಾಂಪಲ್, ಅದು ರೇಷನ್ ಕಾರ್ಡ್ ಮೇಲೆ ಅಪ್ಲೈ ಮಾಡಿದರೆ ರೇಷನ್ ಕಾರ್ಡ್ ನಂಬರ್ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಮೇಲೆ ಅಪ್ಲೈ ಮಾಡಿದರೆ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮ್ಮದು ರೇಷನ್ ಕಾರ್ಡ್ ಇನ್ನೂ ಚಾಲ್ತಿಯಲ್ಲಿದ್ದರೆ. ಸೊ ಡಿಸ್ಪ್ಲೇ ಆಗುತ್ತೆ. ಸೊ ಅದರ ಮೂಲಕ ನೀವು ತೆಗಿಸ್ಬೋದು. ರೇಷನ್ ಕಾರ್ಡ್ ಮೂಲಕ ಕೊಟ್ಟರೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮೂಲಕ ಕೊಟ್ಟರೆ ಆಧಾರ್ ಕಾರ್ಡ್ ಮೂಲಕ ಕೊಟ್ಟರೆ ವಾಪಸ್ ತೆಗಿಸ್ಬೋದು. ಅದು 5 ವರ್ಷದ್ದು ಒಳಗಿರಬೇಕು. 5 ವರ್ಷ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ತೆಗ್ಸೋಕ್ಕಾಗಲ್ಲ, ಹೊಸದಾಗಿ ಅಪ್ಲೈ ಮಾಡಬೇಕು. ಈಗ ನಾನು ಪಾನ್ ಕಾರ್ಡ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಪಾನ್ ಕಾರ್ಡಲ್ಲಿ 2 ಟೈಪಲ್ಲಿದೆ. ಒಂದು ಇನ್ಸ್ಟಂಟ್ ಜಿ-ಪೆನ್, ಇನ್ನೊಂದು ಮಾಮೂಲಿ ಪಾನ್ ಅಂತ. ಇನ್ಸ್ಟಂಟ್ ಜಿ-ಪೆನ್ನು ಹೆಚ್ಚಿಗೆ ಯೂಸ್ ಆಗೋಲ್ಲ. ಅದು ಆಗಿನ ಕ್ಷಣಕ್ಕೆ ವಿತಿನ್ ಹಾಫ್ ಆನ್ ಅವರಲ್ಲಿ ಬರುತ್ತೆ. ಸೊ ಅದು ನಿಮಗೆ ಕೆಲವೊಂದು ರೀಸನ್ ಮಾತ್ರ ಯೂಸ್ ಆಗುತ್ತೆ, ಹೆಚ್ಚಿಗೆ ಯೂಸ್ ಆಗೋಲ್ಲ. ಬ್ಯಾಂಕಲ್ಲಿ ಕೆಲವೊಂದು ಯೂಸ್ ಆಗೋಲ್ಲ. ಸೊ ವೇಸ್ಟ್ ಅದು. ಸೊ ಅದೇ ನಿಮಗೆ ನಾರ್ಮಲ್ ಪಾನ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಫಸ್ಟು ಆಧಾರ್ ಕಾರ್ಡ್ ಜೆರಾಕ್ಸು, ಒಂದು ಫೋಟೋ ಮತ್ತು ಕ್ಯಾಂಡಿಡೇಟ್ ಸೈನ್ ಇರಬೇಕು. ಸೊ ಫಸ್ಟು ಅವು 3 ಕೊಟ್ಟು ಕಂಪ್ಯೂಟರ್ ಅರ್ಜಿ ಹಾಕಿ ಒಂದು ಫಾರಮ್ ಬರುತ್ತೆ. ಸೊ ಆ ಫಾರಮ್ಗೆ ನಿಮ್ಮ ಒಂದು ಫೋಟೋ ಅಂಟಿಸಿ ಸೈನ್ ಹಾಕಿ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಅಪ್ಲೈ ಮಾಡ್ಬೋದು.